आरोग्यं भास्करादिच्छेत् भूतिमिच्छेद् हुताशनात् ज्ञानं महेश्वरादिच्छेत् ಮೋಕ್ಷಮಿಚ್ಛೇದ್ ಜನಾರ್ದನಾತ್. ಶ್ರೀ ಗುರುಭ್ಯೋ ನಮಃ. ಈ ಒಂದು ಶ್ಲೋಕದ ಅರ್ಥ ಹೀಗಿದೆ: ಆರೋಗ್ಯಂ ಭಾಸ್ಕರಾದಿಚ್ಛೇತ್, ನಮ್ಮ ಆರೋಗ್ಯವು ಭಾಸ್ಕರನ ಅಂದರೆ ಸೂರ್ಯನ ಇಚ್ಛೆಯಿಂದ ಪಡೆದುಕೊಳ್ಳಬೇಕು. ಹಾಗೆಯೇ ಭೂತಿಮಿಚ್ಛೇದ್ ಹುತಾಶನಾತ್, ಭೂತಿ ಅಂತ ಹೇಳಿದ್ರೆ ಸಂಪತ್ತು, ನಮಗೆ ಸಂಪತ್ತು ಬೇಕಂತ ಹೇಳಿದ್ರೆ ಹುತಾಶನಾತ್, ಅಗ್ನಿಯಿಂದ ನಾವು ಸಂಪತ್ತನ್ನು ಪಡೆದುಕೊಳ್ಬೇಕು. ಜ್ಞಾನಂ ಇಚ್ಛೇತ್ ಮಹೇಶ್ವರಾತ್, ನಮ್ಮ ಜ್ಞಾನವನ್ನು ನಾವು ಸಾಕ್ಷಾತ್ ಪರಮೇಶ್ವರನಿಂದ ನಾವು ಪಡೆದುಕೊಳ್ಬೇಕು. ಮೋಕ್ಷಮಿಚ್ಛೇತ್ ಜನಾರ್ದನಾತ್, ನಾವು ಮೋಕ್ಷಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಜನಾರ್ದನನ್ನ ಪ್ರಾರ್ಥಿಸಬೇಕು ಅಂತ ಈ ಒಂದು ಶ್ಲೋಕ. ಕನ್ನಡದಲ್ಲಿ ಒಂದು ಉಕ್ತಿ ಇದೆ, ಆರೋಗ್ಯವೇ ಭಾಗ್ಯ ಅಂತ. ನಮಗೆ ನಾವೇನಾದರೂ ಸಾಧನೆಯನ್ನು ಮಾಡಬೇಕಂತ ಹೇಳಿದ್ರೆ ಮುಖ್ಯವಾಗಿ ಬೇಕಾಗಿರೋ ಒಂದು ಅಂಶ ಅಂತ ಹೇಳಿದ್ರೆ ಆರೋಗ್ಯ. ಏನಾದರೂ ಕಳ್ಕೊಂಡ್ರೂ ಕೂಡ ನಾವು ಪಡ್ಕೋಬೋದು, ಆದರೆ ಆರೋಗ್ಯವನ್ನು ಕಳ್ಕೊಂಡ್ರೆ ಪಡ್ಕೊಳಕ್ಕಾಗೋದಿಲ್ಲ. ಹಾಗಾದರೆ ಆರೋಗ್ಯವನ್ನು ಹೇಗೆ ರಕ್ಷಿಸ್ಕೊಳ್ಬೇಕು, ಆ ಆರೋಗ್ಯವನ್ನು ರಕ್ಷಣೆಗಾಗಿ ಯಾವ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾವು ತಿಳ್ಕೊಳ್ತಾ ಹೋಗೋಣ. ನಮ್ಮ ಸಂಸ್ಕೃತದಲ್ಲಿ ಆಯುರ್ವೇದ ಮುಖ್ಯವಾದದ್ದು. ಆಯುರ್ವೇದವು 4 ವೇದಗಳಾದಂತಹ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಈ ಅಥರ್ವವೇದದಲ್ಲಿ ಆಯುರ್ವೇದವು ಉಪವೇದವಾಗಿ ಪರಿಗಣಿಸಲ್ಪಟ್ಟಿದೆ. ಆಯುರ್ವೇದದ ರಚಯಿತ ಯಾರು? ಎಲ್ಲರಿಗೂ ತಿಳಿದೇ ಇದೆ, ಚರಕ ಮತ್ತು ಸುಶ್ರುತ ಅಂತ. ಇಡೀ ಈ ಒಂದು ಸಂಸ್ಕೃತ ವಾಂಗ್ಮಯಕ್ಕೆ ಆರೋಗ್ಯದ ಬಗ್ಗೆ, ಆಯುರ್ವೇದದ ಬಗ್ಗೆ ಮೊದಲು ತಿಳಿಸಿದವನು ಚರಕ ಅಂತ. ಇವನು ಸಾಕ್ಷಾತ್ ಬ್ರಹ್ಮನ ಸ್ವರೂಪನಾಗಿದ್ದಾನೆ ಅಂತಲೂ ಹೇಳ್ತಾರೆ. 2 ವಿಭಾಗಗಳನ್ನ ಕಾಣ್ಬೋದು, ಒಂದು ಚರಕನ ಆಯುರ್ವೇದ, ಇನ್ನೊಂದು ಸುಶ್ರುತನ ಆಯುರ್ವೇದ. ಚರಕ ಬರೆದಿರುವಂಥದ್ದು ಚರಕ ಸಂಹಿತೆ, ಸುಶ್ರುತ ಬರೆದಿರುವಂಥದ್ದು ಸುಶ್ರುತ ಸಂಹಿತೆ. ಹೀಗೆ ಅನೇಕ ಈ ಎರಡು ಗ್ರಂಥಗಳನ್ನು ಆಯ್ದು ವಾಗ್ಭಟ ಎನ್ನುವವನು ಅಷ್ಟಾಂಗ ಹೃದಯ ಹಾಗೂ ಅಷ್ಟಾಂಗ ಸಂಗ್ರಹ ಎಂಬ ಆಯುರ್ವೇದದ ಗ್ರಂಥವನ್ನು ರಚಿಸಿದ್ದಾನೆ. ಹೀಗೆ ನಮ್ಮ ಆಯುರ್ವೇದದಲ್ಲಿ 3 ಗ್ರಂಥಗಳನ್ನ ಕಾಣಬಹುದು. ವಾಗ್ಭಟರು 3 ವಿಧರಾಗಿದ್ದಾರೆ. ಈ ವಾಗ್ಭಟನು ಆಯುರ್ವೇದದ ಬಗ್ಗೆ ಸಂಶೋಧನೆಯನ್ನು ಮಾಡಿದರೆ, ಉಳಿದೆರಡು ವಾಗ್ಭಟರು ಸಾಹಿತ್ಯದ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಈಗ ಸುಶ್ರುತ ಸಂಹಿತೆ ಹಾಗೂ ಚರಕ ಸಂಹಿತೆಯಲ್ಲಿ ಕೆಲವು ವಿಷಯಗಳನ್ನು ಪ್ರತಿಪಾದಿಸ್ತಾರೆ. ಅದು ಏನು ಅಂತ ತಿಳ್ಕೊಳ್ಳೋಣ. ಆಯುಃ ಕಾಮಯಮಾನೇನ ಧರ್ಮಾರ್ಥ ಸುಖ ಸಾಧನಂ ಆಯುರ್ವೇದೋಪದೇಶೇಷು ವಿಧೇಯ ಪರಮಾಧರಃ. ನಮಗೆ ಉಪನಿಷತ್ಗಳ, ವೇದಗಳ ಸಾರವು ನಮಗೆ ಸಾಧನೆ ಮಾಡಲು ಹಾದಿಯನ್ನು ಕಲ್ಪಿಸಿಕೊಡುವುದೇ ಆಯಸ್ಸು. ಅದನ್ನೇ ಆಯಸ್ಸು ಅಂತ ಕರೀತಾರೆ. ನಮಗೆ ಯಾವಾಗ ಆಯಸ್ಸು ಕಡಿಮೆ ಆಗ್ತಾ ಬರುತ್ತೋ ನಮ್ಮ ಸಾಧನೆ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾದರೆ ಆಯಸ್ಸನ್ನು ರಕ್ಷಿಸ್ಕೊಳ್ಳೋದು ಹೇಗೆ? ಎಲ್ಲರೂ ಹೇಳ್ತಾರೆ ಇಂಗ್ಲೀಷ್ ಮೆಡಿಸನ್ಗೆ ಹೋಗೋಣ. ಇಂಗ್ಲೀಷ್ ಮೆಡಿಸನ್ಗೂ ಹಾಗೂ ಆಯುರ್ವೇದಕ್ಕೂ ಇರುವ ವ್ಯತ್ಯಾಸ ಏನು? ಇಂಗ್ಲೀಷ್ ಮೆಡಿಸನನ್ನು ತಗೊಂಡ್ರೆ ಬೇಗ ನಾವು ಗುಣವಂತರಾಗ್ಬೋದು, ಆದರೆ ಅದರಿಂದ ತುಂಬ ಕೆಟ್ಟ ಪರಿಣಾಮಗಳು ನಮ್ಮ ದೇಹದಲ್ಲಿ ಕಂಡುಬರುತ್ತೆ. ಆದರೆ ಆಯುರ್ವೇದದಿಂದ ತುಂಬ ವಿಳಂಬವಾಗಿ ಗುಣಮುಖರಾದರೂ ಕೂಡ ನಮಗೆ ಯಾವುದೇ ರೀತಿಯಾದಂತಹ ಕೆಟ್ಟ ಪರಿಣಾಮಗಳು ನಮಗೆ ಸಿಗೋದಿಲ್ಲ. ಹಾಗೆ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಂಡು ಹೋಗೋಣ. ನತಕ್ರ ಸೇವಿ ವ್ಯಥತೆ ಕದಾಚಿತ ನತಕ್ರದಗ್ಧಾ ಪ್ರಭವಂತಿ ರೋಗಾಃ ಯಥಾಸುರಾಣಾಂ ಅಮೃತಂ ಹಿತಾಯ ತಥಾ ನರಾಣಾಂ ಭುವಿ ತಕ್ರಮಾಹುಹು ಅಂತ ಹೇಳ್ತಾರೆ. ಇದರ ಅರ್ಥ ಏನಂತ ಹೇಳಿದ್ರೆ, ನತಕ್ರ ಸೇವಿ ವ್ಯಥತೆ ಕದಾಚಿತ. ತಕ್ರ ಅಂತ ಹೇಳಿದ್ರೆ ಮಜ್ಜಿಗೆ. ಪ್ರತಿದಿನ ಮಜ್ಜಿಗೆ ಕುಡಿಯುವವರು ಯಾವಾಗಲೂ ಕೂಡ ಆರೋಗ್ಯವಂತರಾಗೇ ಇರ್ತಾರೆ. ನತಕ್ರ ಸೇವಿ ವ್ಯಥತೆ ಕದಾಚಿತ ನತಕ್ರದಗ್ಧಾ ಪ್ರಭವಂತಿ ರೋಗಾಃ. ಯಾರು ಮಜ್ಜಿಗೆಯನ್ನು ಕುಡಿಯೋದಿಲ್ವೋ ಅವರು
ಅನಾರೋಗ್ಯದಿಂದ ಬಳಲ್ತಾರೆ. ಯಥಾಸುರಾಣಾಂ ಅಮೃತಂ ಹಿತಾಯ, ಹೇಗೆ ಸುರರಿಗೆ ಅಂತ ಹೇಳಿದ್ರೆ ದೇವರಿಗೆ ಅಮೃತವು ಆರೋಗ್ಯವನ್ನು ತಂದುಕೊಡುತ್ತೋ, ಹಾಗೆಯೇ ಭುವಿಯಲ್ಲಿ ಅಂದರೆ ಭೂಮಿಯಲ್ಲಿ ಅಮೃತ ಸಮಾನವಾಗಿರುವುದು ಮಜ್ಜಿಗೆ ಅಂದರೆ ತಕ್ರ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ತಕ್ರವನ್ನು ಕುಡಿಬೇಕು. ಹಾಗೆ ಇನ್ನೊಂದು ಹೇಳ್ತಾರೆ, ನಾವು ಪಥ್ಯವನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ನಮಗೆ ವಿಷಕಾರಿಯಾದಂತಹ ಅಥವಾ ನಮ್ಮ ದೇಹಕ್ಕೆ ಹೊಂದಿಕೊಳ್ಳಲಾರದಂತಹ ಆಹಾರ ಪದಾರ್ಥವನ್ನು ಎಂದೂ ಸೇವಿಸಬಾರದು. ಹೇಗಂತ ಹೇಳಿದ್ರೆ, ನಾವು ಒಮ್ಮೆ ಎಲ್ಲವನ್ನ ತಿಂದಿದ್ರೆ ನಮ್ಮ ದೇಹಕ್ಕೆ ಜೀರ್ಣಿಸಿಕೊಳ್ಳಲು ಅಸಾಧ್ಯ ಆಗತ್ತೆ. ನಾವು ಪಥ್ಯ, ಈ ಒಂದು ಸಮಯದಲ್ಲಿ ಇಷ್ಟು ತಿನ್ನಬೇಕು, ಈ ಒಂದು ಸಮಯದಲ್ಲಿ ಇಷ್ಟು ತಿನ್ನಬೇಕು ಅಂತ ನಾವು ಪಥ್ಯವನ್ನು ಸೇವಿಸಿದರೆ ಯಾವ ವೈದ್ಯರ ಅವಶ್ಯಕತೆ ಕೂಡ ಬರೋದಿಲ್ಲ. ಹೀಗೆ ಇಂಗ್ಲಿಷ್ನಲ್ಲಿ ಒಂದು ಉಕ್ತಿ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ. ಏನು ಕನ್ನಡದಲ್ಲಿ ಹೇಳ್ತಾರೆ, ಬೆಂಕಿ ಬಿದ್ದಾದ್ಮೇಲೆ ಬಾವಿ ತೋಡೋದು ಅಂತ. ಅಂದರೆ ಅಲ್ಲಿ ತನಕ ನೀರಿರೋದಿಲ್ಲ, ಬೆಂಕಿ ಬಿದ್ದಾದ್ಮೇಲೆ ಬಾವಿ ತೋಡಿದ್ರೆ ನೀರು ಬರುತ್ತಾ? ಇಲ್ಲ. ಹಾಗೆ ನಮ್ಗೆ ಅನಾರೋಗ್ಯ ಬರೋಕ್ಕಿಂತ ಮುಂಚೆ ನಾವು ಅದಕ್ಕೆ ಪೂರ್ವ ಕ್ರಮವನ್ನು ಕೈಗೊಳ್ಳಬೇಕು. ಆಗ ನಾವು ಅನಾರೋಗ್ಯದಿಂದ ನಾವು ಸ್ವಲ್ಪ ದೂರ ಇರಬಹುದು. ಹೀಗೆ ನಮ್ಮ ದೇಹದಲ್ಲಿ 3 ದೋಷಗಳನ್ನ ಕಾಣಬಹುದು: ವಾತ, ಪಿತ್ತ, ಕಫ. ಈ 3 ದೋಷಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಹೇಗೆ ಆ ವಾತ, ಪಿತ್ತ, ಕಫ ದೋಷಗಳು ಯಾವ ಯಾವ ಸಮಯದಲ್ಲಿ ಬರುತ್ತೆ ಅಂತ ನಾವು ತಿಳ್ಕೋಬೇಕು. ಮೊದಲು ವಾತವು ನಮಗೆ ವಯಸ್ಸಾಗ್ತಾ ಇರಬೇಕಾದ್ರೆ, ಇನ್ನೇನು ವೃದ್ಧಾಪ್ಯ ಸಮಯದಲ್ಲಿ ನಮಗೆ ವಾತ ದೋಷವು ಹೆಚ್ಚಾಗಿ ಕಾಣುತ್ತೆ. ಇನ್ನು ಪಿತ್ತ, ಯೌವನದ ಸಮಯದಲ್ಲಿ ನಮಗೆ ಪಿತ್ತ ದೋಷವು ಹೆಚ್ಚಾಗಿ ಕಾಣುತ್ತೆ. ಕಫ, ಬಾಲ್ಯ ವ್ಯವಸ್ಥೆಯಲ್ಲಿ ನಮಗೆ ಕಫದ ದೋಷ ಹೆಚ್ಚಾಗಿ ಕಾಣುತ್ತೆ. ಈ ವಾತ, ಪಿತ್ತ, ಕಫದ ದೋಷವನ್ನು ನಾವು ದಿನನಿತ್ಯದಲ್ಲಿ ನಾವು ಕಾಣಿದ್ರೆ, ವಾತ ದೋಷವು ಸಂಜೆಯ ಸಮಯದಲ್ಲಿ ಕಾಣಬಹುದು, ಪಿತ್ತ ದೋಷವನ್ನು ಮಧ್ಯಾಹ್ನದ ಸಮಯದಲ್ಲಿ ಕಾಣಬಹುದು, ಹಾಗೆ ಕಫದೋಷವನ್ನು ಪ್ರಾತಃ ಕಾಲದಲ್ಲಿ ಕಾಣ್ಬೋದು. ಇನ್ನು ನಾವು ಊಟದ ಮಾಡುವ ಸಮಯದಲ್ಲಿ ವಾತ, ಪಿತ್ತ, ಕಫದೋಷಗಳನ್ನ ಕಾಣಬೇಕಂತ ಹೇಳಿದ್ರೆ, ಊಟ ಮುಗ್ದಾದ್ಮೇಲೆ ಅದು ವಾತ ದೋಷಕ್ಕೆ ಬರುತ್ತೆ. ಊಟ ಮಾಡಬೇಕಾದ್ರೆ ಅದು ಪಿತ್ತ ದೋಷ. ಊಟ ಆರಂಭ ಮಾಡುವುದಕ್ಕಿಂತ ಮುಂಚೆ ಅದು ಕಫದೋಷವಾಗಿರುತ್ತೆ. ಇನ್ನು ನಮ್ಮ ದೇಹದಲ್ಲಿ ವಾತ, ಪಿತ್ತ, ಕಫದೋಷಗಳು ಯಾವ ರೀತಿಯಾಗಿ ವಿಂಗಡಣೆಯಾಗಲ್ಪಟ್ಟಿದೆ ಅಂತ ಹೇಳಿದ್ರೆ, ನಾಭಿಯ ಮೇಲ್ಗಡೆ ವಾತದೋಷ ಇರುತ್ತೆ. ಹಾಗೆ ಹೃದಯದ ಕೆಳಭಾಗದಲ್ಲಿ ಪಿತ್ತದೋಷ ಇರುತ್ತೆ. ಹೃದಯದ ಮೇಲ್ಭಾಗದಲ್ಲಿ ನಮಗೆ ಕಫದೋಷವನ್ನು ಕಾಣಬಹುದು. ಹೀಗೆ 3 ವಿಧದ ದೋಷವನ್ನು ನಾವು ಯಾವಾಗ ಸಮಾನವಾಗಿ ಇಟ್ಕೋತೀವೋ ಆಗ ನಮಗೆ ಯಾವುದೇ ರೀತಿಯಾದಂತಹ ಅನಾರೋಗ್ಯಗಳು ನಮಗೆ ಬರೋದಿಲ್ಲ. ಹಾಗೆಯೇ ಈಗ 3 ದೋಷಗಳನ್ನ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಸಪ್ತ ದೂಷಗಳು ಬರುತ್ತೆ. ಏನಂತ ಹೇಳಿದ್ರೆ, 7 ಧಾತುಗಳು ಹಾಗೆ 6 ರಸಗಳು ನಮ್ಮ ದೇಹದಲ್ಲಿ ಸಮಾನ ಸ್ಥಿತಿಯಲ್ಲಿ ಇದ್ದರೆ ನಾವು ಆರೋಗ್ಯವಂತರಾಗಿರ್ತೀವಿ. ಯಾವಾಗ ಏರುಪೇರುಗಳು ಕಂಡುಬರುತ್ತವೆಯೋ ಆಗ ನಮಗೆ ಅನಾರೋಗ್ಯದ ಗುರುತುಗಳು ನಮಗೆ ಸಿಗ್ತವೆ. ಹೀಗೆ 2 ವಿಧವಾದಂತಹ ರೋಗಗಳು ನಾವು ನೋಡಬಹುದು. ಒಂದು ಆಗಂತು ರೋಗ, ಇನ್ನೊಂದು ನಿಜ ರೋಗ. ನಿಜ ರೋಗ ಅಂದ್ರೆ ಏನು? ನಿಜ ರೋಗ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲೇ ಇರುತ್ತೆ. ಈಗ ವಾತ, ಪಿತ್ತ, ಕಫ ಈ 3 ದೋಷಗಳು ಯಾವಾಗ ಸಮಾನವಾಗಿ ಇರೋದಿಲ್ವೋ ಆಗ ನಮಗೆ ಅನಾರೋಗ್ಯ ಉಂಟಾಗತ್ತೆ. ಇದನ್ನ ನಿಜ ರೋಗ ಅಂತ ಕರೀತಾರೆ. ಇನ್ನು ಆಗಂತು ರೋಗ, ಆಗಂತು ಅಂದ್ರೆ ಆಗಮನ ರೋಗ ಅಂತ ಹೇಳಿದ್ರೆ ಒಂದು ಅಪಘಾತದ ಮೂಲಕ ಆಗಿರಬಹುದು, ಚಾಕುವಿನ ಮೂಲಕವಾಗಿ ಆದಂತಹ ಗಾಯಗಳನ್ನು ನಾವು ಏನಂತ ಕರಿತೀವಿ? ಆಗಂತು ರೋಗಗಳು ಅಂತ ಕರಿತೀವಿ. ನಾವು ನಿಜ ರೋಗಿಗಳನ್ನ ನಾವು 3 ವಿಧವಾಗಿ ಪರೀಕ್ಷಿಸಬಹುದು. ಏನಂತ ಹೇಳಿದ್ರೆ, ದರ್ಶನ, ಸ್ಪರ್ಶನ, ಪ್ರಶ್ನೈಹಿ ಅಂತ ಹೇಳಿದ್ರೆ, ಒಂದು ರೋಗಿಯನ್ನ ಮೊದಲು ಮುಟ್ಟುವುದರ ಮೂಲಕ ಪರೀಕ್ಷಿಸಬೇಕು.
ಅನಂತರ ಮೊದಲು ದರ್ಶನದ ಮೂಲಕ ಪರೀಕ್ಷಿಸಬೇಕು. ಅಂತ ಹೇಳಿದ್ರೆ ಆ ರೋಗಿಯ ಮುಖವನ್ನ ನಾವು ನೋಡಿ ಅವನಿಗೆ ಯಾವ ರೀತಿಯಾದಂತಹ ರೋಗ ಬಂದಿದೆ ಅಂತ ನಾವು ತಿಳ್ಕೋಬೇಕು. ಎರಡನೆಯದಾಗಿ ಸ್ಪರ್ಶನ, ಮುಟ್ಟುವುದರ ಮೂಲಕ ನಾವು ತಿಳ್ಕೋಬೇಕು. ನಂತರ ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ನಾವು ಆ ರೋಗಿಯನ್ನ ಪರೀಕ್ಷಿಸಬೇಕು. ಇನ್ನು ರೋಗವನ್ನ ಪರೀಕ್ಷಿಸೋದು 5. ರೋಗಂ ನಿಧಾನ ಪ್ರಾಗ್ರೂಪ ಲಕ್ಷಣೋಪಶಯಾಪ್ತಿಭಿ ಅಂತ 4 ವಿಧದಲ್ಲಿ ನಾವು ರೋಗವನ್ನ ಪರೀಕ್ಷಿಸ್ತೀವಿ. ಹಾಗೆಯೇ ನಾವು ಪ್ರತಿದಿನ ಸ್ನಾನವನ್ನ ಮಾಡ್ತೀವಿ. ಸ್ನಾನವನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ, ನಾವು ತಣ್ಣೀರು ಬಿಸಿನೀರು, ಉಷ್ಣ ಜಲ ಮತ್ತು ಶೈತ್ಯ ಜಲ. ಶೈತ್ಯ ಜಲದ ಸ್ಥಾನವನ್ನು ಕಂಠಭಾಗದ ಉಪರಿಭಾಗ ಅಂತ ಹೇಳಿದ್ರೆ ತಲೆ ಮತ್ತು ವದನ ಅಂತ ಹೇಳಿದರೆ ಮುಖದ ಭಾಗದ ಪೂರ್ತಿಯಾಗಿ ನಾವು ತಣ್ಣೀರಿಂದ ಸ್ನಾನ ಮಾಡಬೇಕು. ಯಾವಾಗ ಉಷ್ಣ ಜಲದಿಂದ ನಾವು ಸ್ನಾನವನ್ನು ಮಾಡ್ತೀವಿ, ನಮಗೆ ನಯನದ ಸಮಸ್ಯೆಗಳು, ಕಿವಿಯ ಸಮಸ್ಯೆಗಳು, ಮೂಗಿನ ಸಮಸ್ಯೆಗಳು ಹೆಚ್ಚಾಗಿ ಬರ್ತಾ ಹೋಗ್ತವೆ. ಕಂಠದ ಅಧೋಭಾಗ ಅಂತ ಹೇಳಿದ್ರೆ ಕಂಠದಿಂದ ಕೆಳಗಿರುವ ಭಾಗವನ್ನು ನಾವು ಉಷ್ಣ ಜಲದಿಂದ ಸ್ನಾನವನ್ನ ಮಾಡಬೇಕು. ಸ್ನಾನ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು? ವ್ಯಾಯಾಮವನ್ನ ಮಾಡಬೇಕು. ವಾತ ದೋಷ ಇರುವ ಎಲ್ಲರೂ ಕೂಡ ಅಧಿಕವಾಗಿ ವ್ಯಾಯಾಮವನ್ನ ಮಾಡಬೇಕು. ಹಾಗೆಯೇ ಪಿತ್ತದೋಷ ಇರೋರು ಯಾರು ಕೂಡ ವ್ಯಾಯಾಮವನ್ನ ಮಾಡಬಾರ್ದು. ಹಾಗೆ ಅಭ್ಯಂಗಮಾಚರೇ ನಿತ್ಯಂ ಸಜರಾಶ್ರಮವಾತಃ. ಯಾರು ಪ್ರತಿದಿನ ಅಭ್ಯಂಗ ಸ್ನಾನ ಅಂತ ಹೇಳಿದ್ರೆ ಹರಳೆಣ್ಣೆ ಸ್ನಾನ ಅಂತ ಹೇಳ್ತಾರೆ, ಅದನ್ನು ಪ್ರತಿದಿನ ಎಣ್ಣೆಯನ್ನು ಹಚ್ಚೋದ್ ಮೂಲಕ, ಎಣ್ಣೆಯನ್ನು ಹಚ್ಚಾದ್ಮೇಲೆ ವ್ಯಾಯಾಮವನ್ನು ಮಾಡಿ ನಾವು ಸ್ನಾನವನ್ನು ಮಾಡಿದ್ರೆ ನಮ್ಮ ಆರೋಗ್ಯವು ಯಾವುದೇ ಅನಾರೋಗ್ಯದಿಂದ ಬಳಲದೆ ನಮ್ಮ ದೇಹವು ಆರೋಗ್ಯವಾಗಿ ಇರುತ್ತೆ. ಸ್ನಾನ ಯಾರ್ಯಾರು ಮಾಡಬಾರ್ದು ಅಂತ ಹೇಳಿದ್ರೆ, ಕಿವಿಯ ಅತಿಸಾರ ಇರೋರು, ಮೂಗಿನ ಅತಿಸಾರ ಇರೋರು ಯಾರು ಕೂಡ ಸ್ನಾನವನ್ನ ಮಾಡಬಾರ್ದು. ಹೀಗೆ ನಿಜ ರೋಗ ಬಗ್ಗೆ ತಿಳ್ಕೊಂಡಾಯ್ತು. ಆಗಂತು ರೋಗಗಳು ಅಂತ ಹೇಳಿದ್ರೆ ಅಪಘಾತದ ಮೂಲಕ, ಹಾಗೆಯೇ ಚಾಕುವಿನಿಂದ ಆದಂತಹ ಆದಂತಹ ಗಾಯಗಳನ್ನು ನಾವು ಆಗಂತು ರೋಗ ಅಂತ ಹೇಳ್ತೀವಿ. ಇಷ್ಟೇ ಅಲ್ಲ, ರೋಗ ನಮ್ಮ ಮಾನಸಿಕವಾಗಿಯೂ ಕೂಡ ರೋಗವು ಇರುತ್ತೆ. ಹೇಗಂತ ಹೇಳಿದ್ರೆ, ಒಬ್ಬ ಮಾನಸಿಕವಾಗಿ ಅವನಿಗೆ ಆ ರೋಗವನ್ನು ನಾವು ನಿವಾರಣೆ ಮಾಡಬೇಕಂತ ಹೇಳಿದ್ರೆ ಧೈರ್ಯವನ್ನು ತುಂಬೋದ್ರ ಮೂಲಕ, ಅವನಿಗೆ ಸಮಾಧಾನವನ್ನು ಹೇಳೋದ್ರ ಮೂಲಕ ಆ ಮಾನಸಿಕ ರೋಗವನ್ನು ನಾವು ತಡೆಗಟ್ಟಬಹುದು. ಹಾಗೆ ಆದಿತ್ಯಸ್ಯ ನಮಸ್ಕಾರಾನ್ ಏಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ ಅಂತ ಹೇಳ್ತಾರೆ. ಆದಿತ್ಯಸ್ಯ ನಮಸ್ಕಾರ ಅಂತ ಹೇಳಿದ್ರೆ ಆದಿತ್ಯನ ನಮಸ್ಕಾರ ನಾವು ಯೋಗಾಸನದಲ್ಲಿ ಕಾಣಬಹುದು. ಸೂರ್ಯ ನಮಸ್ಕಾರವನ್ನ ಕಾಣಬಹುದು. ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳಷ್ಟೇ ಇದೆ. ಆ ಆಸನಗಳನ್ನ ಯಾರು ಪ್ರತಿನಿತ್ಯವೂ ಬಿಡದಂತೆ ಮಾಡ್ತಾರೋ ಆದಿತ್ಯಸ್ಯ ನಮಸ್ಕಾರ ಏಕುರ್ವಂತಿ ದಿನೇ ದಿನೇ ಆಯುಃ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂಚ ಜಾಯತೆ. ಅವರಿಗೆ ಆಯಸ್ಸು ವೃದ್ಧಿಯಾಗತ್ತೆ. ಆಯುಃ ಪ್ರಜ್ಞಾ ಅಂತ ಹೇಳಿದ್ರೆ ಬುದ್ಧಿ. ಅಮರಕೋಶ ಹೇಳುತ್ತೆ ಪ್ರಜ್ಞಾ ಅಂತ ಹೇಳಿದ್ರೆ ಬುದ್ಧಿ ಅಂತ. ಹಾಗೆ ಪ್ರಜ್ಞಾ ಅಂತ ಹೇಳಿದ್ರೆ ಈಗ ಬುದ್ಧಿ ಆಯಿತು. ನಾವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಏನೇನು ಉಪಯೋಗವನ್ನ ಪಡ್ಕೊಳ್ಬಹುದು? ಒಂದು, ಆಯಸ್ಸು ವೃದ್ಧಿಯಾಗತ್ತೆ. ಎರಡನೇದಾಗಿ ನಮಗೆ ಪ್ರಜ್ಞಾ, ಬಲ ಅಂದರೆ ಶಕ್ತಿ ಹೆಚ್ಚಾಗತ್ತೆ, ತೇಜಸ್ ಉಂಟಾಗತ್ತೆ. ಹೀಗೆ ಒಂದು ಸೂರ್ಯ ನಮಸ್ಕಾರವನ್ನ ಮಾಡಿದ್ರೆ ಎಷ್ಟು ಪ್ರಯೋಜನವನ್ನ ಪಡ್ಕೊಳ್ತೀವಿ ಅಂತ ನಾವು ತಿಳ್ಕೊಂಡ್ವಿ. ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶು ಅಸಕ್ತಃ ಅಂತ ಹೇಳಿದ್ರೆ, ಯಾರು ನಿತ್ಯವೂ ಮಿತನುಡಿಯನ್ನ ಆಡ್ತಾರೋ, ಹಿತವಾಗಿ ಭೋಜನವನ್ನ ಮಾಡ್ತಾರೋ, ಅತಿಯಾಗಿ ಮಾತನಾಡದೇ ಇರ್ತಾರೋ, ವಿಷಯಗಳಲ್ಲಿ ಅನಾಸಕ್ತರಾಗಿರ್ತಾರೋ, ಯಾರು ಪ್ರತಿದಿನ ಧ್ಯಾನಾದಿ ಕಾರ್ಯಗಳನ್ನ ಮಾಡ್ತಾರೋ, ಯಾರು ಕಾರ್ಯಗಳನ್ನ ಮಾಡ್ತಾರೋ
ಅವರಿಗೆ ಅನಾರೋಗ್ಯವು ಬರೋದಿಲ್ಲ ಅಂತ ಹೇಳಿ ಚರಕ ಮತ್ತು ಸುಶ್ರುತರು ಹೇಳ್ತಾರೆ. ಹಾಗಾದರೆ ನಾವು ಏನು ಮಾಡಬೇಕು? ಪ್ರತಿದಿನ ನಾವು ಎಷ್ಟು ಬೇಕೋ ಅಷ್ಟು ಮಾತಾಡ್ತಾ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಳ್ತಾ ಯಾವುದೇ ಒಂದು ಯಂತ್ರಗಳಿಗೆ ನಾವು ಅವಲಂಬಿಸಬಾರ್ದು. ಈಗ ನಾವು ನೋಡ್ಬೋದು, ಈಗಿನ ಜಗತ್ತಿನಲ್ಲಿ ಎ ಐಯಿಂದ ಉಪಯೋಗ ಇಲ್ಲ ಅಂತ ಹೇಳ್ತಿಲ್ಲ, ಉಪಯೋಗಗಳು ಅನೇಕವಾಗಿದೆ. ಅದನ್ನು ನಾವು ದುರುಪಯೋಗ ಪಡ್ಕೋಬಾರ್ದು. ಈಗ ಒಂದು ಸಿರಿ ಒಂದು ರೋಬೋಟ್ ಬಂದಿದ್ರೆ ಅದು ಮನೆಯಲ್ಲೇ ಅಳವಡಿಸ್ತಾರೆ. ಆ ಮನೆಯಲ್ಲಿ ಹೇಳ್ತಾರೆ, ಸಿರಿ ಹೋಗಿ ಫ್ಯಾನ್ ಬಟನ್ ಹಾಕು, ಸಿರಿ ಹೋಗಿ ಮನೆ ಒರೆಸು. ಈ ಹೇಳೋದ್ರ ಮೂಲಕ ನಮಗೆ ಏನಾಗುತ್ತೆ, ನಮ್ಮ ಯಾವುದೇ ಅಂಗಾಂಗಗಳಿಗೆ ಕೆಲಸ ಆಗೋದಿಲ್ಲ. ಕೆಲಸ ಆಗದೆ ಹೋದ್ರೆ ಏನಾಗುತ್ತೆ, ನಮ್ಮ ಬುದ್ಧಿಮತ್ತೆ ಕಡಿಮೆ ಆಗ್ತಾ ಬರುತ್ತೆ, ಕುಂದುತ್ತಾ ಬರುತ್ತೆ. ಇದರಿಂದ ನಾವು ಯಾವುದೇ ಒಂದು ಬುದ್ಧಿಶಕ್ತಿಯನ್ನು ನಾವು ಹೆಚ್ಚು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಕಾರಣ ನಾವು ಪ್ರತಿದಿನ ಹೆಚ್ಚೆಚ್ಚು ಕಾರ್ಯಗಳನ್ನ ಮಾಡ್ತಾ, ಮಿತವಾಗಿ ಸೇವಿಸ್ತಾ, ಮಿತವಾಗಿ ಮಾತಾಡ್ತಾ ಇರೋಣ. ಹಾಗೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಈ ಒಂದು ಗಾದೆಯನ್ನೇ ಸಂಸ್ಕೃತದಲ್ಲಿ ಹೇಳಿರೋದು. ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶು ಅಸಕ್ತಃ ಅಂತ. ಅಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಪ್ರತಿದಿನ ಇಷ್ಟಿಷ್ಟು ಊಟ ಮಾಡಬೇಕು, ಇಂಥ ಪ್ರಮಾಣದಲ್ಲಿ ಊಟವನ್ನು ಸೇವಿಸಬೇಕು, ಭೋಜನವನ್ನು ಸೇವಿಸಬೇಕು ಅಂತ ಯಾರು ತಿಳಿದಿರ್ತಾರೋ ಅವರಿಗೆ ಅನಾರೋಗ್ಯ ಅನ್ನೋದು ಬರೋದಿಲ್ಲ, ರೋಗಗಳ ಗೂಡಾಗೋದಿಲ್ಲ. ಮಾತು ಬಲ್ಲವನಿಗೆ ಜಗಳವಿಲ್ಲ. ಅತಿಯಾಗಿ ಮಾತನಾಡದೆ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಮಾತ್ರ ಮಾತಾಡ್ತಾ ಹೋದರೆ ಆ ಒಂದು ಮನುಷ್ಯನಿಗೆ ಎಂದೂ ಕೂಡ ಜಗಳ ಬರೋದಿಲ್ಲ. ಈ ಒಂದು ಗಾದೆಯ ಅರ್ಥ ಹೀಗಿದೆ. ಆದ ಕಾರಣ ನಾವು ಆಯುರ್ವೇದದಲ್ಲೇ ಬರುವಂತಹ ಎಲ್ಲ ಅಂಶಗಳನ್ನ ನಾವು ತಿಳ್ಕೊಳ್ತಾ ಅದರಂತೆ ನಾವು ಪಾಲಿಸ್ತಾ ಹೋದರೆ ನಮ್ಮ ದೇಹವು ರೋಗಗಳ ಗೂಡಾಗದೆ ಆರೋಗ್ಯದ ಮನೆಯಾಗತ್ತೆ ಅಂತ ಹೇಳಬಹುದು. ಹೀಗೆ ನಾವು ಅನೇಕ ವಿಷಯಗಳನ್ನ ತಿಳ್ಕೊಳ್ತಾ ಆರೋಗ್ಯವಂತರಾಗಿ ಎಲ್ಲರಿಗೂ ಸುಖವನ್ನ ಕೊಡ್ತಾ ಬಾಳೋಣ ಅಂತ ಹೇಳ್ತಾ ನನ್ನೊಂದು ಮಾತಿಗೆ ಪೂರ್ಣ ವಿರಾಮವನ್ನ ನೀಡ್ತೇನೆ. ಧನ್ಯವಾದ.